ನೀವು ಎಲ್ಲಿ ಬಸ್ ಅಥವಾ ರೈಲ್ವೆ ಸ್ಟೇಷನ್ ಇರುತ್ತೆ, ಎಲ್ಲಿ ಹೋಗ್ತೀರಾ ಅದ್ರ ನಿಯರ್ ಬೈ ಹೋಟೆಲ್ ಬುಕ್ ಮಾಡಿಕೊಂಡ್ರೆ ಬೆಸ್ಟು. ಸೊ ಇಲ್ಲಿ ನಾನೇನು ಮಾಡಿದ್ದೆ ಪ್ಲ್ಯಾನ್ ಅಂತಂದರೆ, ಫಸ್ಟ್ ಡೇ ನಾವು 8:35ಗೆಲ್ಲ ಫ್ಲೈಟ್ ಬುಕ್ ಮಾಡಿಕೊಂಡು 11 AM ರೀಚ್ ಆಗಿದ್ವಿ. ದೆನ್ ನಮಗೆ 11 AM ರೀಚ್ ಆದ ತಕ್ಷಣ ನಾವು ಎಲ್ಲಿ ಅಂದರೆ ಸಿಂಧಿ ಕ್ಯಾಂಪ್ ಅಂತ ಇದೆ ಜೈಪುರಲ್ಲಿ. ಸೊ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ಇದು ತುಂಬ ಇಂಪಾರ್ಟೆಂಟ್. ಯಾಕಂತಂತಂದರೆ ನಮಗೆ ಸಿಂಧಿ ಕ್ಯಾಂಪು, ಸಿಂಧಿ ಬಸ್ ಸ್ಟಾಪು ನಿಯರ್ ಬೈ. ನಾವು ಯೂಸ್ ಮಾಡಿರೋದು ಬಸ್ ಇಲ್ಲಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಅಂತ ಬಂದಾಗ, ಜೈಪುರ್ ಟು ಜೋಧ್ಪುರ್, ಜೋಧ್ಪುರ್ ಟು ಜೈಸಲ್ಮರ್ ಅಂತ ಬಂದಾಗ ನಾವು ಬುಕ್ ಮಾಡ್ಕೊಂಡಿರೋದು ಬಸ್ನ. ಯಾಕಂತಂದರೆ ಒನ್ ಟು ಅನದರ್ ಪ್ಲೇಸ್ ಹೋಗಬೇಕು ಅಂತಂದರೆ ಟಿ ಇನ್ನೊಂದು ಪ್ಯಾಕೇಜ್ ಮೂಲಕ ಹೋಗ್ತೀವಿ ಅಂದರೆ ಇಟ್ಸ್ ಟು ಕಾಸ್ಟ್ಲಿ. ನಿಮ್ಗೆ 35-40K ತನಕ ಕೇಳ್ತಾರೆ. ಸೊ ನಿಮ್ಮ ಬಜೆಟಲ್ಲಿ ಬರೋದಿಲ್ಲ. ಸೊ ನೀವೇ ಓನಾಗಿ ಹೋಗ್ತಿದ್ದೀನಿ ಅಂತಂದಾಗ ಇದು ಸೇಫು. ನೀವು ಮೇಕ್ ಮೈ ಟ್ರಿಪ್, ಆಗೋಡ, ಸೊ ಬುಕ್ಕಿಂಗ್ ಯಾವುದ್ರಲ್ಲಿ ಬೇಕಾದರೂ ಬುಕ್ ಮಾಡ್ಕೊಬೋದು. ಸೊ ನಾನು ಹಾಗೆ ನಾವು ಬಸ್ ಬುಕ್ ಮಾಡ್ಕೊಂಡಿದ್ವಿ. ಎಲ್ಲಿ ಬನ್ಸಿ, ಇದು ಸಿಂಧಿ ಕ್ಯಾಂಪಿಂದ ಬನ್ಸಿಗೆ. ಸೊ ಜೈಪುರಲ್ಲಿ ಸಿಂಧಿ ಕ್ಯಾಂಪ್ ಅನ್ನೋದು ಫೇಮಸ್ ಬಸ್ ಸ್ಟಾಪು. ಸೊ ನಾವು ಅದ್ರ ನಿಯರ್ ಬೈ ಹೋಟೆಲ್ ಬುಕ್ ಮಾಡಿಕೊಂಡು ಅಲ್ಲೇ ಸ್ಟೇ ಆಗಿದ್ವಿ. ನಾವು ಜೈಪುರಲ್ಲಿ 2 days ಸ್ಟೇ ಆಗಿದ್ವಿ. ಆ್ಯಂಡ್ ಅಲ್ಲಿ ನಿಯರ್ ಬೈ ಪ್ಲೇಸಸ್ ಎಲ್ಲ ನಾವು ಕವರ್ ಮಾಡಿದ್ವಿ. ಸೊ ಆ ಪ್ಲೇಸಸ್ ಯಾವುದು ಅಂತ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ತುಂಬ ಪ್ಲೇಸಸ್ಗಳಿದೆ, ಹಾಗಾಗಿ ಓಕೆ. ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂದರೆ ಅಮೀರ್ ಫೋರ್ಟ್, ನಾಗರ ಫೋರ್ಟ್, ಹವಾ ಮಹಲ್, ಜಂತರ್ ಮಂತರ್ ಆ್ಯಂಡ್ ಆಲ್ಬರ್ಟ್ ಹಾಲ್, ಅದೆಲ್ಲ ನಿಯರ್ ಬೈ ಇದೆ. ಆ್ಯಂಡ್ ಝೂ ಇದೆ. ನೀವು ಆ್ಯಕ್ಚುಲಿ ಝೂಗೆ ಹೋಗೋದೇ ಬೇಡ, ಯಾಕಂದರೆ ಅಲ್ಲಿ ಪ್ರಾಣಿಗಳಿಲ್ಲ ಅಂತ. ಅಂದರೆ ಪ್ರಾಣಿಗಳಿದೆ, ಬಟ್ ಅಷ್ಟೊಂದು ಪ್ರಾಣಿಗಳಿಲ್ಲ. ನಾವು ದುಡ್ಡು ಕೊಟ್ಟು ಹೋಗಿ ನೋಡೋಂಥ ಪ್ರಾಣಿಗಳೇನು ಅಷ್ಟೊಂದು ನನಗೇನು ಇಷ್ಟ ಆಗಿಲ್ಲ. ಆ್ಯಂಡ್ ನೀವು ಅದೇ ಹವಾ ಮಹಲು, ಜಂತರ್ ಮಂತರು, ಆಲ್ಬರ್ಟ್ ಹಾಲು ಆ್ಯಂಡ್ ಇನ್ನೊಂದಿದೆ ಮೋಜ್ ಮಹಲ್ ಅಂತ. ಸೊ ನೀವು ಸುಮ್ಮನೆ ಐ ಥಿಂಕ್ ಅದಕ್ಕೆಲ್ಲ ದುಡ್ಡು ಕೊಟ್ಟು, ನಾವು ಆ್ಯಕ್ಚುಲಿ ಅದರಲ್ಲಿ ಬಕ್ರ ಆದ್ವಿ. ಸೊ ಯಾರೋ ಕರ್ಕೊಂಡೋಗಿ ಮೋಜ್ ಮಹಲ್ ಇದೆ, ತುಂಬ ಚೆನ್ನಾಗಿದೆ ಅಂದರು. ಇದೇನೋ ಮಹಲ್ ಅನಿಸುತ್ತೆ ಅಂತ ಹೇಳಿ ನಾವು ಒಳಗಡೆ ಎಂಟ್ರಿ ಕೊಟ್ವಿ. ಒಬ್ಬ ಪರ್ಸನಿಗೆ 500 ರೂಪಾಯಿ ಏನೋ ಅನಿಸುತ್ತೆ. ಸೊ ಒಳಗಡೆ ಹೋದ್ಮೇಲೆ ನಾವು ಏನೂ ಯೂಸೇ ಮಾಡಿಲ್ಲ ಪ್ರಾಪರಾಗಿ. ಅಷ್ಟು ದುಡ್ಡು ವೇಸ್ಟು. ಎಲ್ಲ ಗೇಮ್ಸ್ ಅದು ಎಲ್ಲಿ ನಾವು ಈವನ್ ಬೆಂಗಳೂರಲ್ಲೂ, ಮುಂಬೈಯಲ್ಲೂ, ಡೆಲ್ಲಿ ಎಲ್ಲಿ ಹೋದ್ರೂ ನಮ್ಗೆ ಅದು ಇರುತ್ತೆ. ಸೊ ನಾವು ಅದು ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ಹಾಗಾಗಿ ಯಾರೇ ಕೇಳಿದ್ರು ಮೋಜ್ ಮಹಲ್ ಅಂದರೆ ನೀವು ಹೋಗೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ನಿಮಗೆ ಹೋಗಬೇಕು, ನಿಮ್ಮ ಟೈಮ್ ಇದೆ, ತುಂಬ ಇದೆ ಅಂತಂದರೆ ಒಬ್ವಿಯಸ್ಲಿ ನೀವು ಹೋಗ್ಬೋದು. ಆ್ಯಂಡ್ ಸೆಕೆಂಡ್ ಒನ್ ಬಂದು ನೀವು ಸ್ಟೂಡೆಂಟ್ ಆಗಿದ್ದರೆ ಅಥವಾ ನಿಮ್ಮ ಹತ್ರ ಸ್ಟೂಡೆಂಟ್ ID ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಎಲ್ಲ ಕಡೆ ಡಿಸ್ಕೌಂಟ್ ಸಿಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪ್ರೋ ಟಿಪ್ಸ್ ಆ್ಯಕ್ಚುಲಿ. ಆ್ಯಂಡ್ ನಾವು ಇಲ್ಲೆಲ್ಲ ಹೋಗಿ ಬಂದಾದಮೇಲೆ ನೆಕ್ಸ್ಟ್ ಡೇನೂ ನಾವು ಜೋಧ್ಪುರಲ್ಲೇ ಸ್ಟೇ ಆದ್ವಿ. ಆ್ಯಂಡ್ ನಾವು 3rd ಡೇ ಬಂದುಬಿಟ್ಟು ಲೈಕ್ ನಾನು ಹೇಗೆ ಬುಕ್ ಮಾಡಿದ್ದೆ ಅಂತಂದರೆ ಬನ್ಸಿಗೆ ಹೋಗೋ ಥರ ಬುಕ್ ಮಾಡಿದ್ದೆ. ಅಂದರೆ ಸಿಂಧ್ ಕ್ಯಾಂಪು ಬಸ್ ಸ್ಟಾಪು. ಸೊ ಅಲ್ಲಿ ನಿಯರ್ ಬೈ ಹೋಟೆಲಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಅಂದರೆ 2 days ಜೈಪುರಲ್ಲೇ ಸ್ಟೇ ಆಗಿ ಎಲ್ಲ ಕಡೆ ಹೋಗಿ ಫೋಟೋಶೂಟ್ ಎಲ್ಲ ನಮಗೆ ಎಲ್ಲ, ಎಸ್ಪೆಷಲಿ ನಾವು ಗರ್ಲ್ಸ್ಗೆ ನಮ್ಗೆ ಫೋಟೋಶೂಟೇ ತುಂಬ ಇಷ್ಟ. ಅದರಲ್ಲೂ ರಾಜಸ್ಥಾನದಲ್ಲಂತೂ ಫೋಟೋಶೂಟ್ ಸಖತ್ತಾಗಿ ಬರುತ್ತೆ. ಸೊ ನಾವಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡು ನೆಕ್ಸ್ಟ್ 2 days ಆದಮೇಲೆ 2 days ನಾವಲ್ಲಿ ಬಸ್ ಬುಕ್ ಮಾಡ್ಕೊಂಡ್ವಿ. ನೈಟ್ 11:15ಗೆಲ್ಲ ಬಸ್ ಇತ್ತು. 11:15 ಅಂದರೆ ಬೆಳಗ್ಗೆ 5:30ಗೆಲ್ಲ ರೀಚ್ ಆಗಿದ್ದೀವಿ. ಸೊ 5:30ಗೆ ನಾವು ಇಮಿಡಿಯೇಟಾಗಿ ನಮಗೆ ಇವಾಗ ನಾವು ಗರ್ಲ್ಸ್ ಹೋಗ್ತಾ ಇದ್ದೀವಿ ಅಂದಾಗ ಆಬ್ವಿಯಸ್ಲಿ ನಮಗೆ ಎಲ್ಲಪ್ಪ ಉಳಿಯೋದು, ಇಲ್ಲಿಂದ ಎಷ್ಟು ದೂರ ಆಗುತ್ತೆ, ಯಾರೋ ಆಟೋದವ್ರು ಬರ್ಬೋದು, ಸೇಫ್ ಇರೋದಿಲ್ಲ ಅಂತ. ಸೊ ಇಮಿಡಿಯೇಟಾಗಿ ಬನ್ಸಿಲಿ ಇಳಿದ ತಕ್ಷಣ ನಮಗೆ ಹೋಟೆಲ್ ಸಿಗೋ ಥರ ನಾನು ಅಡ್ವಾನ್ಸ್ ಹೋಟೆಲ್ ಬುಕ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನಮಗೆ ಈಸಿ ಆಯಿತು. ಇಮಿಡಿಯೇಟಾಗಿ ನಾವು ನಮ್ಮ ಏನು ಲಗೇಜ್ ಇದೆ ತೊಗೊಂಡು ಹೋಟೆಲಲ್ಲಿ ನೋಡಿ ಇದು ನಾವು ಬುಕ್ ಮಾಡ್ಕೊಂಡಿದ್ದೀವಿ ಅಂತ ರೂಮ್ ತೊಗೊಂಡು ಸ್ಟೇ ಆದ್ವಿ. ಸೊ ಅಲ್ಲಿ ವೆಜ್ ಅವರಿಗೆ ತುಂಬ ಫುಡ್ಡು ಲಿಮಿಟೆಡ್ ಇದೆ. ಅದೊಂದು ಸ್ವೀಟ್ ಹೌಸ್ ಅಂತ ಯಾರೋ ಹೇಳಿದರು. ಸೊ ನಾವು ಅದನ್ನು ಇಟ್ಕೊಂಡು ನಾವು ಅಲ್ಲೆಲ್ಲ ಹೋಗ್ತಾ ಇದ್ವಿ. ನಾವು ಜೈಪುರ್ಗೆ ಕಂಪೇರ್ ಮಾಡಿದರೆ ಜೋಧ್ಪುರ್ ತುಂಬ ಡೀಸೆಂಟ್ ಸಿಟಿ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ನಾವು ಅಲ್ಲಿ ಸ್ಟೇ ಆಗಿಬಿಟ್ಟು ನಮ್ಮದು ಪ್ಲ್ಯಾನ್ ಅಂತಂದರೆ ಜೈಸಲ್ಮರ್ಗಿತ್ತು. ಜೈಸಲ್ಮರ್ಗೆ ನಮ್ಗೆ ಹೋಗೋಕ್ಕಾಗಲಿಲ್ಲ, ನನ್ನ ಫ್ರೆಂಡಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾವು ಜೋಧ್ಪುರಲ್ಲೇ ಅಂದರೆ ಫ್ಲೈಟ್ ಬುಕ್ ಮಾಡಿಕೊಂಡು ನಾವು ರಿಟರ್ನ್ ಬಂದ್ವಿ. ಬಟ್ ಸ್ಟಿಲ್ ನನ್ನ ಹತ್ರ ಪ್ಲಾನ್ ಏನಿದೆ ಅದು ಕಂಪ್ಲೀಟ್ ಆಗಿದೆ. ನಾನು ಅದನ್ನು ನಿಮ್ಗೆ ಡೆಫಿನೆಟ್ಲಿ ಹೇಳ್ತೀನಿ. ಸೊ ನೀವಿಲ್ಲಿ ಜೋಧ್ಪುರಲ್ಲಾದ್ರೂ ಅಷ್ಟೇ ನಿಮಗಿಲ್ಲಿ ತುಂಬ ಪ್ಲೇಸಸ್ಗಳು ಅಂಥದ್ದೇನು ಕವರ್ ಆಗೋಲ್ಲ. ಯಾವ್ಯಾವ ಕವರ್ ಆಗುತ್ತೆ